ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಪರಮಾತ್ಮನ ಸೃಷ್ಟಿಯನ್ನ ಅರಿಯೋದು ಅಸಾಧ್ಯ ಎಂಬಂತಹ ಒಂದು ಸೂಕ್ಷ್ಮವಾದ ವಿಚಾರವನ್ನ ಡಿ.ವಿ.ಜಿಯವರು ಬಹಳ ಕಗ್ಗಗಳಲ್ಲಿ ವಿವರಿಸಿದ್ದಾರೆ. ಈ ಒಂದು ಕಗ್ಗಗಳಲ್ಲಿ ಜೀವ ಸೃಷ್ಟಿಯ ಅರ್ಥ ಮತ್ತು ಉದ್ದೇಶದ ಬಗ್ಗೆ ಆಳವಾಗಿ ವಿವರಿಸುವಂತಹ ಬಹಳಷ್ಟು ಕಗ್ಗಗಳನ್ನು ನಾವು ನೋಡಿದ್ದೇವೆ. ಆದರೆ ನಮಗೆ ಕೆಲವೊಮ್ಮೆ ಅನ್ಸೋದಿಲ್ವಾ, ಈ ಸೃಷ್ಟಿಕರ್ತ ಸುಮ್ಮನೆ ಇಷ್ಟೊಂದೆಲ್ಲ ಜೀವ ಸಂಕುಲಗಳನ್ನು ಸೃಷ್ಟಿಸಿ ತನ್ನ ಶಕ್ತಿಯ ದುರುಪಯೋಗ ಅಥವಾ ವ್ಯರ್ಥ ಕಾಲಹರಣ ಮಾಡಿದ್ದಾನೆ ಅಂತ ಹೇಳಿ. ಏನಿಗೆ ಬೇಕೋ ಆ ಸೊಳ್ಳೆ, ಏನಿಗೆ ಬೇಕೋ ಆ ಚಿಕ್ಕ ಪುಟ್ಟ ಜೀವಗಳು, ದೇವರು ಯಾಕಪ್ಪ ನಮಗೆ ಹೊಟ್ಟೆ ಕೊಟ್ಟ ಅಂತ ನಾವೊಂದು ಸುಮಾರಷ್ಟು ಸತಿ ಯೋಚನೆ ಮಾಡಿದ್ದೀವಿ. ಈ ಪಾಪಿ ಹೊಟ್ಟೆಯ ಚೀಲನ ತುಂಬಿಸೋದಕ್ಕೋಸ್ಕರ ನಾವೇನೆಲ್ಲ ನಾಟಕ ಮಾಡ್ತೀವಲ್ವಾ, ಹೊಟ್ಟೆ ಹೊರೆಯೋದಕ್ಕೆ. ಯಾಕೆಂತಂದ್ರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಂತ ಹೇಳ್ತಾರಲ್ಲ. ದಾಸಪದದಲ್ಲಿ ಎಷ್ಟು ಅರ್ಥ ಇದೆ ಯೋಚನೆ ಮಾಡಿ. ಗುಂಡಿ ಹಳ್ಳ ತೋಡಿಕೊಂಡು, ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನ ಮಾಡುವುದು ಹೊಟ್ಟೆಗಾಗಿ, 100 ಶಾಸ್ತ್ರ ಓದಿಕೊಂಡು, ಪಂಚಾಂಗ ಹಿಡಿದುಕೊಂಡು ಬೋಧನೆಯ ಮಾಡುವುದು ಹೊಟ್ಟೆಗಾಗಿ. ಅಬ್ಬಬ್ಬಾ, ಎಂತಹ ಅದ್ಭುತವಾದಂಥ ಮಾತು. ಸೃಷ್ಟಿಯ ಅರ್ಥ ನಮಗೆ ಬಹಳಷ್ಟು ಗೊತ್ತಿದೆ, ಬಹಳಷ್ಟು ಕಡೆ ನಾವು ಯೋಚನೆ ಮಾಡಿ ಹೇಳಿದ್ದಾಗಿದೆ. ಸೃಷ್ಟಿ ಅಂತಂದರೆ ಸೃಜನತೆ. ಈ ಸೃಜನತೆ ಆದಾಗ ಜಗತ್ತಿನಲ್ಲಿ ಆಗ್ಬೋದಾದಂಥ ಎಷ್ಟೋ ಒಂದು ಬದಲಾವಣೆಗಳನ್ನು ನಮಗೆ ಗೊತ್ತೇ ಆಗಲ್ಲ. ಆದರೆ ಈ ಒಂದು ಕಗ್ಗದಲ್ಲಿ ಜಗತ್ತಿನಲ್ಲಿ ಇರುವಂತಹ ಅನೇಕ ಜೀವಿಗಳ ಸೃಷ್ಟಿಗೆ ಏನು ಅರ್ಥ ಇದೆ ಎಂಬ ಪ್ರಶ್ನೆಯನ್ನು ಡಿ.ವಿ.ಜಿ ಎತ್ತಿ ಹಿಡಿದಿದ್ದಾರೆ. ಈ ಸಂಸಾರದಲ್ಲಿ ಸಾವಿರಾರು ಕೀಟಗಳು, ಕ್ರಿಮಿಗಳು ಹಾಗೂ ಇನ್ನೂ ಅನೇಕ ಪ್ರಾಣಿಗಳು ಸೃಷ್ಟಿಯಾಗುತ್ತವೆ. ಅವುಗಳ ಜೀವಿತದಲ್ಲಿ ಅರ್ಥ ಏನಾದರೂ ಇದೆಯಾ? ಈ ಎಲ್ಲ ಸೃಷ್ಟಿಯ ಹಿಂದೆ ಏನಾದರೂ ಉದ್ದೇಶ ಇದೆಯಾ ಎಂಬಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಒಬ್ಬ ಶಾಯರಿ ಬರೆದಂಥ ಒಂದು ಮಾತು ನಂಗೆ ಜ್ಞಾಪಕ ಬರ್ತಾ ಇದೆ. ಈ ಸೃಷ್ಟಿಯ ಮಹತ್ವವನ್ನು ಕರ್ತನ ದೃಷ್ಟಿಯಲ್ಲಿ ನೋಡುವ ಶಕ್ತಿ ನಮಗಿಲ್ಲ. ಈ ಬಗ್ಗೆ ಆಳವಾಗಿ ಯೋಚನೆ ಮಾಡುವ ಬುದ್ಧಿವಂತಿಕೆ ಹೊಂದದೇ ಇರುವವನು ದುಂಡಿನವನು, ಅಂದರೆ ಮೂರ್ಖ ಅಂತ ಹೇಳ್ತಾನೆ. ಇದೇ ಸಂದೇಶವನ್ನ ಇಲ್ಲಿ ಹೊತ್ತು ತರುತ್ತೆ. ಈ ಒಂದು 66ನೆಯ ಕಗ್ಗ ಹೀಗಿದೆ. ವ್ಯರ್ಥವೆಂದೆನಿಪುದಲ ಸೃಷ್ಟಿಯಲಿ ಬಹುಭಾಗ, ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲಿ. ಕರ್ತನಾಲೋಚಿಸದ ದುಂದಿನವನೆಂಬ ನುಡಿ ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ. ಜಗತ್ತಿನ ಸೃಷ್ಟಿ, ಆ ಸೃಷ್ಟಿಯ ಗೂಢಾರ್ಥವನ್ನು ಅರಿಯಲು ಹೆಚ್ಚು ಆಳವಾದ ಪರಾಮರ್ಶೆ ಮತ್ತು ಕರ್ತಾರನ ಅಂದರೆ ಸೃಷ್ಟಿಕರ್ತನ ಉದ್ದೇಶವನ್ನು ಗ್ರಹಿಸುವ ಶಕ್ತಿಯ ಅಗತ್ಯತೆ ನಮಗಿದೆ. ಪ್ರತಿಯೊಂದು ಜೀವಿಯ ಬದುಕಿಗೂ ತನ್ನದೇ ಆದ ಕಾರಣ ಮತ್ತು ಅರ್ಥ ಇದೆ. ನಾವು ಇದನ್ನು ತಾತ್ಕಾಲಿಕವಾಗಿ ಬಹಳ ಸೂಕ್ಷ್ಮ, ಬಹಳ ನಿಕೃಷ್ಟ ದೃಷ್ಟಿಯಿಂದ ಮಾತ್ರ ನೋಡದೆ ವಿಭಿನ್ನ ದೃಷ್ಟಿಕೋನದಿಂದ ನೋಡಬೇಕಾದಂಥ ಅಗತ್ಯತೆ ಕೂಡ ಇದೆ. ನಾನಾಗಲೇ ಹೇಳಿದಾಗೆ ಎಷ್ಟೋ ಜನ ಯೋಚನೆ ಮಾಡುವ ಒಂದು ವಿಚಾರದಲ್ಲಿ ಈ ಒಂದು ಜಗತ್ತಿನ ಸೃಷ್ಟಿಯ ಲಕ್ಷಣ ಹೇಗೆ ಅಂತಕ್ಕಂಥ ಮಾತನ್ನು ಯಾರೂ ಸರಿಯಾಗಿ ಯೋಚನೆ ಮಾಡೋದೇ ಇಲ್ಲ. ಜಗತ್ತಿನಲ್ಲಿ ಮಾನವನಿಗೆ ಉಪಯೋಗವಾಗುವ ಜೀವಿಗಳಿಗಷ್ಟೇ ಅಲ್ಲದೆ ಉಪಯೋಗವಿಲ್ಲವೆಂದು ಕಾಣುವ ಕ್ರಿಮಿ ಕೀಟಗಳು, ಬೂದುಗಾಳಿ ಕೀಟಗಳು, ಅಮೀಬಾಗಳು, ಸೊಳ್ಳೆಗಳು, ಹಕ್ಕಿಗಳು, ನೊಣಗಳು, ಕಾಡು ಪ್ರಾಣಿಗಳು, ಮೀನುಗಳು, ಎಷ್ಟು ಜೀವಿ ಸೃಷ್ಟಿಯಾಗಿದೆ ನೋಡಿ. ಇದೇನೆಲ್ಲರಿಗೂ ಅರ್ಥವಾಗುತ್ತಾ ಹಾಗಾದರೆ ಅಂತಂದರೆ ಅವುಗಳಲ್ಲಿ ಬಹಳ ಸೂಕ್ಷ್ಮತೆಗಳಿದೆ. ಅವುಗಳ ಜೀವಿತದಲ್ಲಿ ಯಾವುದೋ ಉದ್ದೇಶ ಇದೆ ಅಂತ ಅರ್ಥ ಆಗದಂತೂ ಖಂಡಿತ. ಒಂದಷ್ಟು ಯೋಚನೆ ಮಾಡೋದಾದರೆ ನಾವು ವಿಜ್ಞಾನದಲ್ಲಿ ನೋಡಿರೋ ಹಾಗೆ ಈ ಪ್ರಕೃತಿಯ ಸಮತೋಲನದಲ್ಲಿ ಈ ಎಲ್ಲ ಜೀವಿಗಳ, ಎಲ್ಲ ಸೂಕ್ಷ್ಮ ಜೀವಿಗಳ, ಜೀವ ಸಂಕುಲಗಳ ಒಂದು ಪಾತ್ರ ಇದ್ದೇ ಇದೆ. ಉದಾಹರಣೆಗೆ ಈ ಸೊಳ್ಳೆ ಮಾನವನಿಗೆ ಅಂದರೆ ನಮಗೆ ಕಿರಿಕಿರಿ ಆಗಬಹುದು. ಆದರೆ ಅವು ನೈಸರ್ಗಿಕ ಆಹಾರ ಶೃಂಖಲೆಯ ಮುಖ್ಯ ಭಾಗ. ತೊಟ್ಟಿಯಲ್ಲಿರುವಂತಹ ಈ ಸೊಳ್ಳೆ ಮರಿಗಳಿಂದ ಹಕ್ಕಿಗಳು ಮತ್ತು ಮೀನುಗಳು ಆಹಾರ ಪಡೆಯುತ್ತವೆ. ಆ ಸೊಳ್ಳೆ ಮರಿಗಳು ನೀರಿನಲ್ಲಿ ಬೆಳೆಯುವ ತ್ಯಾಜ್ಯವನ್ನು ಶುದ್ಧೀಕರಿಸುತ್ತೆ. ನೋಡಿ, ಇದು ನಮಗೆ ಯೋಚನೆನೇ ಬರಲ್ಲ. ಸೊಳ್ಳೆ ಬಂತಾ, ಒಡೆದ್ವಾ, ಸಾಯಿಸಿದ್ವಾ? ಆದ್ದರಿಂದ ನಮಗೆ ಅರ್ಥವಿಲ್ಲವೆಂದು ಕಾಣುವ ಪ್ರಾಣಿ ಕೂಡ ಪ್ರಕೃತಿಯ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂದರೆ ತಪ್ಪಾಗಲ್ಲ. ನಮಗೆ ಗೊತ್ತಿದೆ, ಕೆಲವೊಂದು ಕೆಂಪು ನೆಲದ ಹುಳುಗಳು ಅಂದರೆ ಅರ್ತ್ ವರ್ಮ್ಸ್ ಅಂತೀವಲ್ಲ, ಭೂಮಿಯ ಶಕ್ತಿ ವರ್ಧಕವಾಗಿ ಕಾರ್ಯನಿರ್ವಹಿಸುತ್ತವೆ ಅಲ್ವಾ. ಅವು ಮಣ್ಣುಗಳನ್ನು ಶುದ್ಧ ಮಾಡುತ್ತೆ, ಆ ಮಣ್ಣುಗಳನ್ನು ಹಿಂದೆ ಮುಂದೆ ತಿರುವಾಕುತ್ತೆ, ಮಣ್ಣಲ್ಲಿರುವಂತಹ ಸಾರವನ್ನು ಹಾಗೆ ಹಿಡಿದಿಡುತ್ತೆ.
ಮಣ್ಣನ್ನು ಒದಗಿಸುವ ಮೂಲ ಕೃಷಿಗೆ ಪೋಷಣೆಯನ್ನು ಒದಗಿಸುತ್ತೆ. ಪ್ರಥಮ ದೃಷ್ಟಿಗೆ ಅವು ನಿರರ್ಥಕವಂತೆ ಕಾಣಬಹುದು, ಆದರೆ ಅವುಗಳಿಲ್ಲದೆ ಕೃಷಿ ವೃದ್ಧಿ ಅಸಾಧ್ಯ ಅಂತಂದರೆ ಅದರಲ್ಲಿ ನಮಗೆ ಅತಿಶಯೋಕ್ತಿ ಏನಲ್ಲ. ಹಾಗೆ ನೋಡಿ, ನಮ್ಮ ದೇಹದಲ್ಲೇ ಲಕ್ಷಾಂತರ ಸೂಕ್ಷ್ಮಾಣುಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತಾರಲ್ಲ, ಇದ್ರೂ ಕೂಡ ಅವು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುತ್ತವೆ. ಉದಾಹರಣೆಗೆ ಈ ಹೊಟ್ಟೆಯಲ್ಲಿರುವಂತಹ ಲ್ಯಾಕ್ಟೋಬ್ಯಾಸಿಲಿಸ್ ಬ್ಯಾಕ್ಟೀರಿಯಾ ಆಹಾರವನ್ನು ಜೀರ್ಣಿಸುವಲ್ಲಿ ನೆರವಾಗುತ್ತೆ. ಪ್ರಪಂಚದಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಪ್ರಕೃತಿಯಲ್ಲಿ ಕಾರ್ಬನ್ ಚಕ್ರಗಳು, ನೈಟ್ರೋಜನ್ ಚಕ್ರ ಮುಂತಾದ ಪ್ರಕ್ರಿಯೆಗಳಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಇನ್ನು ನೋಡಿದ್ರೆ ಕೆಲವು ಜನರು ಸಮಾಜದಲ್ಲಿ ನಿರರ್ಥಕ ಮಹತ್ವವಿನ ದೃಷ್ಟಿನ ನೋಡಲಾಗುತ್ತೆ. ಆದರೂ ಕೂಡ ಟಿ.ಬಿ. ಜಿಯವರು ಒಂದು ಮಾತು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಪಾತ್ರ ಮತ್ತು ಕಾರಣ ಇರುತ್ತೆ. ಉದಾಹರಣೆಗೆ, ಸಮಾಜದಲ್ಲಿ ವಿದ್ಯಾರ್ಥಿಯೊಬ್ಬ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಿದ್ರೆ ಅವನು ಭವಿಷ್ಯದಲ್ಲಿ ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಬಹುದಾದಂತಹ ವ್ಯಕ್ತಿ ಆಗಬಹುದು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದಿಷ್ಟೇ, ನಾವು ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ ಜೀವಿಗಳನ್ನು ಮತ್ತು ವ್ಯಕ್ತಿಗಳನ್ನು ತಕ್ಷಣ ಉಪಯೋಗದ ಆಧಾರದ ಮೇಲೆ ಅರ್ಥವಿಲ್ಲದವರು ಅಂತ ನಿರ್ಣಯಿಸ್ಬಿಡ್ತೀವಿ. ಆದರೆ ಸೃಷ್ಟಿಕರ್ತನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಸ್ಥಾನ ಮತ್ತು ಪಾತ್ರ ಇದೆ. ನಮ್ಮ ಜ್ಞಾನ ಮತ್ತು ಅನುಭವ ಬಹಳ ಸೀಮಿತವಾದುದು. ಪ್ರಕೃತಿಯ ದೊಡ್ಡ ಚಿತ್ರವನ್ನು ಅರಿಯಲು ನಮಗೆ ಆಳವಾದ ಯೋಚನೆ ಮತ್ತು ಸಹನಶೀಲ ದೃಷ್ಟಿಕೋನ ಬೇಕೇ ಬೇಕು. ಇಲ್ಲಿ ನಾವು ನಮ್ಮ ಸೀಮಿತ ಜ್ಞಾನದಿಂದ ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅದು ನಮ್ಮ ದುಂಡಿನತನ, ಅಂದರೆ ಮೂರ್ಖತನ. ಆಳವಾದ ವಿವೇಕದಿಂದ ನೋಡುವ ದೃಷ್ಟಿಕೋನ ಒಂದೇ ಜೀವನದ ಅರ್ಥವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಈ ಪದ್ಯದ ಮೂಲಕ ನಮಗೆ ಎಲ್ಲರಿಗೂ ಕೂಡ ಸಂಬಂಧಿಸಿದಂತಹ ಆಧ್ಯಾತ್ಮಿಕ ಮತ್ತು ತತ್ವಶಾಸ್ತ್ರೀಯ ಪಾಠವನ್ನು ಟಿ.ವಿ. ಜಿಯವರು ಕೊಡ್ತಾ ಇದ್ದಾರೆ. ಯಾವುದೇ ಸೃಷ್ಟಿಯು ವ್ಯರ್ಥವಲ್ಲ. ಪ್ರತಿಯೊಂದು ಸೃಷ್ಟಿಯ ಒಂದು ಹಿನ್ನೆಲೆಯಲ್ಲಿ ಒಂದೊಂದು ಉದ್ದೇಶ ಖಂಡಿತವಾಗಿದೆ. ನಾವು ಅದನ್ನು ಕಾಣುವ ದೃಷ್ಟಿಕೋನ ಮಾತ್ರ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ವ್ಯರ್ಥವೆಂದೆನಿಪುದಲ ಸೃಷ್ಟಿಯಲ್ಲಿ ಬಹುಭಾಗ, ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲ್ಲಿ, ಕರ್ತನ ಆಲೋಚಿಸಿದ ದುಂದಿನವೆಂಬ ನುಡಿಯ ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ ಅಂತ ಹೇಳಿದ್ರು. ಈ ಒಂದು ಸುಂದರವಾದಂಥ ಕಗ್ಗದಲ್ಲಿ ನಾವು ಆಲೋಚನೆ ಮಾಡ್ತಾ ಹೋದರೆ ಈ ದೇವರಿಗೆ ಬೇರೆ ಕೆಲಸವಿಲ್ಲ ಅಂತ ಕಾಣುತ್ತೆ. ಬೇಕಿಲ್ಲವಾದದ್ದನ್ನೆಲ್ಲ ಸೃಷ್ಟಿಸ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಬಹುಶಃ ಬೇಕಾದದಕ್ಕಿಂತ ಬೇಡವಾದದ್ದೇ ಜಾಸ್ತಿ ಇದೆ ಅಂತಲೂ ಕೂಡ ಅನ್ಸುತ್ತೆ. ಈ ಕ್ರಿಮಿ ಕೀಟ ಕೋಟಿ ರಾಶಿಗಳ ರಚನೆ ಇವನೇಕ್ ಮಾಡ್ದ? ಇವುಗಳಿಂದ ಉಪಯೋಗವಿಲ್ಲವೆನ್ನುವ ಅನುಮಾನ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಇತ್ತೀಚೆಗೆ ವೈಜ್ಞಾನಿಕ ಸಂಶೋಧನೆಗಳಿಂದ ಮಾನವ ಕುಲಕ್ಕೆ ಈ ಕ್ರಿಮಿಕೀಟಗಳ ಅವಶ್ಯಕತೆ ಎಷ್ಟಿದೆ ಅಂತ ಹೇಳುವಂತಹ ಅಂಶ ಆಗಾಗ ನಮಗೆ ಪತ್ರಿಕೆಗಳಲ್ಲಿ ಬರುವ ಸಂಶೋಧನಾ ವರದಿಗಳಿಂದ ನಮಗೆ ತಿಳಿದೇ ಇದೆ. ಹಾಗಿದ್ದಲ್ಲಿ ಈ ಸೃಷ್ಟಿಕರ್ತ ಇವೆಲ್ಲವುಗಳನ್ನು ಆಲೋಚಿಸದೆ ದುಂದುವೆಚ್ಚ ಅಂದರೆ ದುಂದಿನ ಮಾಡಿದ್ದಾನಾ ಎನ್ನುವ ಮಾತನ್ನು ಅರ್ಧಂಬರ್ಧ ತಿಳಿದವರು ಮಾತ್ರ ಆಡಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಡಿ.ವಿ. ಜಿಯವರು ಹೇಳ್ತಾ ಇದ್ದಾರೆ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.